ಕೇರಳದ ವ್ಯಕ್ತಿಗೆ ಕರ್ನಾಟಕದ ಸರ್ಕಾರದಿಂದ ಪರಿಹಾರ ಹೋಗಿದ್ದಕ್ಕೆ ಮಾಜಿ ಸಚಿವ ಸಿಟಿ ರವಿ ಕೂಡ ವಾಗ್ದಾಳಿ ಮಾಡಿದ. ಸರ್ಕಾರ ಯಾರದ್ದೋ ದುಡ್ಡಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡ್ತಾ ಇದೆ. ಸಿಎಂ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಎದೆ ತಟ್ಟಿ ನಾಟಕ ಮಾಡ್ತಾರೆ. ರಾಜ್ಯಕ್ಕೆ ಸಂಬಂಧ ಇಲ್ಲದ ಪ್ರಕರಣಕ್ಕೆ ರಾಜ್ಯ ಸರ್ಕಾರ 15 ಲಕ್ಷ ಕೊಟ್ಟಿದ್ ಯಾಕೆ? ಸರ್ಕಾರ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಸಿಟಿ ರವಿ ಕಿಡಿ. ಕೇರಳ ಸರ್ಕಾರ ಕೇಳಿ ಪರಿಹಾರ ಕೊಡ್ಸಕ್ಕೂ ಆಗದೇ ಇರೋಷ್ಟು ನಿಮ್ಮ ನಾಯಕ ರಾಹುಲ್ ಗಾಂಧಿ ಅವರು ದುರ್ಬಲರ, ಅಥವಾ ನಿಮ್ಮ ವೇಣುಗೋಪಾಲದಲ್ಲಿ ಏನು ಕೇರಳದಲ್ಲಿ ಏನೂ ನಡೆಯೋದಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕರ್ನಾಟಕದ ಖಜಾನೆ ಖಾಲಿ ಮಾಡೋಣ ಅನ್ನುವಂಥ ಒಂದು ರಾಂಗ್ ಪ್ರಾಕ್ಟೀಸಿಗೆ ಹೊಟ್ಟಿದ್ದೀರಾ. ಇದೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ರಾಜಕೀಯ ಹಿತಾಸಕ್ತಿ ಕಾಪಾಡಿಕೊಳ್ಳಕ್ಕೆ ನಾಂದಿ ಹಾಡಿದ್ದಾರೆ. ಮತ್ತು ತನ್ನ ಕಾಂಗ್ರೆಸ್ನ ಅಧಿನಾಯಕನ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋಕ್ಕೆ ಅಂತ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇದೊಂದು ಕೆಟ್ಟ ಸಂಪ್ರದಾಯ. ಈ ಒಂದು ವರ್ಷದಲ್ಲಿ ಹಲವಾರು ಕೆಟ್ಟ ಸಂಪ್ರದಾಯಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೀಠಿಕೆ ಹಾಕಿದೆ. ಇದು ಸರಿಯಾದ ಕ್ರಮ ಅಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಆನೆ ತುಳಿತಕ್ಕೊಳಗಾಗಿ ಸತ್ತವರಿಗೆ ಅವರಿಗೆ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿಜಕ್ಕೂ ಅಚ್ಚರಿಯಾಗುತ್ತೆ. ಕೇರಳದ ವ್ಯಕ್ತಿ ಆನೆ ದಾಳಿಯಿಂದ ಮೃತಪಟ್ಟರೆ ಕರ್ನಾಟಕ ಸರ್ಕಾರ ಈ ರೀತಿಯಲ್ಲಿ ಪರಿಹಾರ ಕೊಡೋದು, ಅದು 15 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದು, ಜೊತೆಗೆ ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಕೊಡಲಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರೋದು. ನಿಜಕ್ಕೂ ಇದು ಒಂದು ಕಡೆ ಈ ಪ್ರಕರಣ ಜನರನ್ನೂ ಕೂಡ ಅಚ್ಚರಿಗೊಳಪಡಿಸ್ತಾ ಇದೆ, ಜೊತೆಗೆ ರಾಜಕೀಯ ನಾಯಕರುಗಳಿಗೂ ಕೂಡ ವಿಪಕ್ಷಕ್ಕೂ ಬಹಳ ದೊಡ್ಡ ಅಸ್ತ್ರವಾಗ್ತಾ ಇದೆಯಾ ಅಂತ. ಪ್ರತಿಮಾ, ಹೌದು. ಇದೀಗ ಕೇರಳದ ವ್ಯಕ್ತಿ ಆನೆ ದಾಳಿಗೆ ಮೃತಪಟ್ಟಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಪರಿಹಾರ ಅನ್ನುವಂಥದ್ದು ಜನಗಳಲ್ಲಿ ಖಂಡಿತವಾಗ್ಲೂ ಸಹಜವಾಗಿ ಒಂದು ಅಚ್ಚರಿಯನ್ನು ಮೂಡಿಸುತ್ತೆ. ಆದರೆ ಕೇರಳದ ವಯನಾಡು ರಾಹುಲ್ ಗಾಂಧಿ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಹಾಗಾಗಿ ಅವರ ಸೂಚನೆಯ ಮೇರೆಗೆ ರಾಜ್ಯ ಸರ್ಕಾರ ಕೇರಳದಲ್ಲಿ ಆನೆ ದಾಳಿಗೆ ಮೃತಪಟ್ಟಂತಹ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಇದಕ್ಕೆ ಮತ್ತೊಂದು ಕಾರಣವನ್ನು ಕೂಡ ಹುಡುಕೊಂಡಿದ್ದಾರೆ. ಆ ಆನೆ ಕರ್ನಾಟಕದಿಂದ ಕೇರಳದ ಗಡಿಯನ್ನು ಪ್ರವೇಶ ಮಾಡಿತ್ತು. ಹಾಗಾಗಿ ಕರ್ನಾಟಕದ ಆನೆ ಕೇರಳದ ವ್ಯಕ್ತಿಯನ್ನು ತುಳಿದು ಸಾಯಿಸಿದ ಕಾರಣಕ್ಕಾಗಿ ಆತನಿಗೆ ಪರಿಹಾರವನ್ನು ನೀಡಲಾಗಿದೆ ಅನ್ನುವಂಥ ಒಂದು ಕಾರಣವನ್ನು ಕೂಡ ರಾಜ್ಯ ಸರ್ಕಾರ ಇದೀಗ ಕೊಡ್ತಾ ಇರುವಂಥದ್ದು. ಈ ಕ್ರಮ ಇದೀಗ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿರುವಂಥದ್ದು. ರಾಜ್ಯದ ಅನೇಕ ಜನ ರೈತರು ಸಂಕಷ್ಟದಲ್ಲಿ ಇದ್ದಂಥ ಈ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮೀನಮೇಷ ಎಣಿಸುತ್ತೆ. ಅದರ ಜೊತೆಯಲ್ಲಿ ಹೆಕ್ಟೇರ್ಗೆ 2,000 ರೂಪಾಯಿ ಪರಿಹಾರವನ್ನು ಏನು ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಕೊಡ್ತಾ ಇದೆ, ಅದನ್ನು ಕೂಡ ಒಂದು ರೀತಿ ಭಿಕ್ಷೆ ರೀತಿಯಲ್ಲಿ ಅವರಿಗೆ ಕೊಡಲಾಗ್ತಾ ಇದೆ. ಇಲ್ಲಿಯ ರೈತ ಮೃತಪಟ್ಟರೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಾಗ್ತಾ ಇದೆ. ಅಂದರೆ ಆನೆ ದಾಳಿಗೆ ಕರ್ನಾಟಕದಲ್ಲಿ ಯಾರಾದರೂ ವ್ಯಕ್ತಿ ಮೃತಪಟ್ಟರೆ ಅವನಿಗೆ 5 ಲಕ್ಷ ರೂಪಾಯಿಯನ್ನು ಕೊಡಲಾಗ್ತಾ ಇದೆ. ಕೇರಳದಲ್ಲಿ ಮೃತಪಟ್ಟಂಥ ವ್ಯಕ್ತಿಗೆ ರಾಹುಲ್ ಗಾಂಧಿ ಅವರ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ 15 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿರುವಂಥದ್ದು ಇದೀಗ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗಳಿಗೆ ಈಗ ಗುರಿಯಾಗ್ತಾ ಇರುವಂಥದ್ದು. ಪ್ರತಿಮಾ, ಸುರೇಶ್, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಬಹಳ ದೊಡ್ಡ ಅಭಿಯಾನವನ್ನೇ ಕಾಂಗ್ರೆಸ್ ನಡೆಸ್ತು. ದೆಹಲಿ ಅಂಗಳದವರೆಗೆ ತಲುಪಿ ಅಲ್ಲಿ ಇಡೀ ಸಿಎಂ ಸಿದ್ದರಾಮಯ್ಯನವರ ಸಚಿವ ಸಂಪುಟವೇ ಅಲ್ಲಿ ಬಹಳ ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಇಂತಹ ಸಂದರ್ಭದಲ್ಲಿ ಕೇರಳದ ಸಂಸದರ ಕ್ಷೇತ್ರ, ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ 15 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ಬಿಜೆಪಿ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಅನ್ಸುತ್ತೆ. ಬಹಳ ದೊಡ್ಡ ಮಟ್ಟಿಗಿನ ವಿವಾದ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ವಾ ಅಂತ ಸರ್ಕಾರ ಏನ್ ಸಮರ್ಥನೆ ಕೊಡ್ತಾ ಇದೆ? ಖಂಡಿತ ಪ್ರತಿಮಾ, ಇದೀಗ ಆ ವ್ಯಕ್ತಿಗೆ ಪರಿಹಾರ ಕೊಟ್ಟಂತ ವಿಚಾರ ಅಲ್ಲ, ಇಲ್ಲಿ ಮಾನವೀಯತೆಯ ವಿಚಾರದಿಂದ ಆ ಒಂದು ಪ್ರಕರಣ ದೊಡ್ಡದಾಗಿ ಬೆಳೀತಾ ಇಲ್ಲ. ಆದರೆ ನನ್ನ ತೆರಿಗೆ ನನ್ನ ಹಕ್ಕು ಅಂತಾರೆ. ಅಂದರೆ ನಾವಿಷ್ಟು ತೆರಿಗೆ ಕೊಡ್ತೀವಿ, ನನ್ನ ಹಕ್ಕು ಇಷ್ಟನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ದೆಹಲಿಗೆ ಹೋಗಿ ಹೋರಾಟವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ಲ ರೈತರನ್ನು ಸಮಾನವಾಗಿ ನೋಡಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯ ಒಂದು ಆಗ್ರಹ. ಈಗ ಸದನ ಕೂಡ ಆರಂಭ ಆಗಿದೆ. ಇದೀಗ ಮುಖ್ಯಮಂತ್ರಿಗಳು ಕೂಡ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನು, ಈ ಆನೆ ದಾಳಿಗೆ ಮೃತಪಟ್ಟಂತಹ ವ್ಯಕ್ತಿಗೆ ರಾಜ್ಯ ಸರ್ಕಾರದಿಂದ ಪರಿಹಾರ ಕೊಟ್ಟಂಥ ವಿಚಾರಗಳನ್ನು ಕೂಡ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿಯ ನಾಯಕರು ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳಬಹುದು. ಪ್ರತಿಮಾ,
ಅಲ್ಲಿ ಮಾನವೀಯ ನೆಲೆಯಲ್ಲಿ ಕೊಡುವಂಥದ್ದು ಬೇರೆ ಸುರೇಶ್, ಆದರೆ ಇಲ್ಲಿ ಪ್ರಮುಖವಾಗಿ ಅವ್ರು ಕೊಡ್ತಾ ಇರುವಂತಹ ಕಾರಣ ಕರ್ನಾಟಕದ ಆನೆ ಅನ್ನುವಂಥ ಕಾರಣಗಳನ್ನೇನು ಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯ ಹೊಸ ಸಂಪ್ರದಾಯಕ್ಕೆ ಎಡೆ ಮಾಡಿಕೊಡುತ್ತಾ ಅಂತ. ಆನೆಗಳಿಗೇನು ನಿರ್ದಿಷ್ಟ ಗಡಿ ಇರುತ್ತಾ, ಒಂದು ಕಡೆಯಿಂದ ಒಂದು ಕಡೆ ಓಡಾಡ್ತಾ ಇರ್ತವೆ. ಹಾಗಾಗಿ ಈಗ ಈ ರೀತಿಯ ದಾಳಿಗಳಾದಾಗೆಲ್ಲ ಈ ದಾಳಿ ಮಾಡಿದಂತಹ ಆನೆ ಯಾವ ರಾಜ್ಯಕ್ಕೆ ಸೇರಿದ್ದು ಅಲ್ಲಿಂದ ಪರಿಹಾರ ಬರಬೇಕು ಅನ್ನುವಂಥ ಹೊಸ ವಾದ ಹುಟ್ಕೊಳುತ್ತಾ ಅಂತ. ಖಂಡಿತವಾಗ್ಲೂ ಇದೊಂದು ರೀತಿಯಾದ ಹೊಸ ಸಂಪ್ರದಾಯ ಇದು ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ ನಾಯಕರಿಗೆ ಅವರ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿದೆ. ವಯನಾಡನ್ನು ಪ್ರತಿನಿಧಿಸ್ತಾ ಇರುವಂಥವ್ರು ಯಾರು? ಅದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯವರು ಒಂದು ಸೂಚನೆಯನ್ನು ಕೊಟ್ಟಾಗ ಇಲ್ಲಿನ ಕಾಂಗ್ರೆಸ್ ನಾಯಕರು ಅದನ್ನು ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿಯೇ ಈ ಒಂದು ಪ್ರಕರಣ ಇದೀಗ ವಿವಾದದ ಸ್ವರೂಪ ಪಡ್ಕೊಳ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಹೌದು. ಯಾಕೆ ಅಂತಂದರೆ ರಾಜ್ಯದ ರೈತರು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ತೆರಿಗೆಯ ಪಾಲು ಅವರಿಗೆ ಸೇರಬೇಕಾದಂಥ ಹಕ್ಕು ಇರುತ್ತೆ. ಅದನ್ನೇ ಕಾಂಗ್ರೆಸ್ನ ನಾಯಕರು ಹೋರಾಟಕ್ಕೆ ತೆಗೆದುಕೊಂಡು ಹೋಗಿದ್ರು. ದೆಹಲಿಯವರೆಗೂ ಕೂಡ ಹೋಗಿದ್ರು. ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡಿದರು. ನಾವು ಇಷ್ಟು ತೆರಿಗೆಯನ್ನು ಕೊಡ್ತೀವಿ, ನಮಗೆ ಬರಬೇಕಾದ ಪಾಲು ಸರಿಯಾಗಿ ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದರು. ಇದೆಲ್ಲವನ್ನು ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಹೌದು, ರಾಜ್ಯದ ರೈತರಿಗೆ ಪರಿಹಾರ ಕೊಡೋದಕ್ಕೆ ಮೀನಮೇಷ ಎಣಿಸ್ತಾ ಇರುವಂಥ ರಾಜ್ಯ ಸರ್ಕಾರ ಪಕ್ಕದ ರಾಜ್ಯದ ವ್ಯಕ್ತಿಯೊಬ್ಬ ಆನೆ ದಾಳಿಯಿಂದ ಮೃತಪಟ್ಟಂಥ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆಯ ಮೇರೆಗೆ 15 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿರುವಂಥದ್ದು ಇದೀಗ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಕೂಡ ಗುರಿಯಾಗಿರುವಂಥದ್ದು. ಹಾಗಾಗಿಯೇ ಈ ಒಂದು ವಿಚಾರ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಪ್ರತಿಮಾ, ಸುರೇಶ್, ರಾಜ್ಯದಲ್ಲಿ ಇಂತಹ ಘಟನೆಗಳಿಗೇನು ಬರ ಇಲ್ಲ. ಯಾಕಂದ್ರೆ ಈ ರೀತಿ ಕಾಡಾನೆಗಳ ದಾಳಿಯಿಂದ ಮೃತಪಟ್ಟಂಥದ್ದು, ಬಹಳ ಸಮಸ್ಯೆಗಳಾದಂಥದ್ದು, ಇಂಥ ಹಲವಾರು ಬೆಳವಣಿಗೆಗಳನ್ನ ನಾವು ನೋಡಿದ್ದೀವಿ. ಆಗೆಲ್ಲ ಈ ರೀತಿಯ ಪರಿಹಾರಗಳು ಬಂದದಿದೆಯಾ? ಏನು ಹೇಳ್ತಾರೆ ಅರಣ್ಯ ಸಚಿವರು? ಪ್ರತಿಮಾ, ಈ ಪ್ರಾಣಿ ಮತ್ತು ಮಾನವರ ನಡುವಿನ ಸಂಘರ್ಷ ಇವತ್ತು ನಿನ್ನೆಯದಲ್ಲ. ಸಾಕಷ್ಟು ದಿನಗಳಿಂದ, ಅಂದರೆ ಸಾಕಷ್ಟು ಹಿಂದಿನಿಂದಲೂ ಇಂಥದ್ದು ನಡೀತಲೇ ಇರುತ್ತೆ. ಊರಿಗೆ ಕಾಡಾನೆಗಳು, ಕಾಡು ಪ್ರಾಣಿಗಳು ನುಗ್ಗುವಂಥದ್ದು, ಪ್ರಾಣಹಾನಿಗಳಿಗೆ, ಜಾನುವಾರುಗಳ ಪ್ರಾಣಹಾನಿಗೆ ಕಾರಣ ಆಗುವಂಥದ್ದು ಖಂಡಿತವಾಗ್ಲೂ ಆಗಿಂದಾಗೆ ನಡೀತಲೇ ಇರುತ್ತೆ. ಅಂತಹ ಸಂದರ್ಭದಲ್ಲೆಲ್ಲವೂ ಕೂಡ ರಾಜ್ಯ ಸರ್ಕಾರ ಅಂಥವರಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಈಗ ಅದೇ ವಿಚಾರವನ್ನು ಇಲ್ಲಿ ವಿಪಕ್ಷ ನಾಯಕರು ಸೇರಿದಂತೆ ಕುಮಾರಸ್ವಾಮಿಯವರು ಕೂಡ ಅದೇ ವಿಚಾರದ ಬಗ್ಗೆ ಈಗೊಂದು ಪ್ರತಿಕ್ರಿಯೆಯನ್ನು ನೀಡಿ ಹೋದರು. ರಾಜ್ಯದ ರೈತ ಒಂದು ರೀತಿ, ಅಥವಾ ರಾಜ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆನೆ ದಾಳಿಗೆ ಮೃತಪಟ್ಟಿದ್ದೆ ಆದರೆ ಆತ ಪರಿಹಾರ ಪಡ್ಕೊಳ್ಳೋದಕ್ಕೆ ಅಲಿಬೇಕು ಕಚೇರಿಗಳಿಗೆ. ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಕೇರಳದಲ್ಲಿ ಮೃತಪಟ್ಟಂಥ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರುವಂಥದ್ದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಟೀಕೆಗೆ ಈ ಪ್ರಕರಣ ಗುರಿಯಾಗಿರುವಂಥದ್ದು. ಪ್ರತಿಮಾ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.